ಸ್ನೇಹಿತರೆ, ಮನುಷ್ಯರೇ ಆಗ್ಲಿ ದೇವರೇ ಆಗ್ಲಿ ತಮ್ಮ ಶಕ್ತಿ ಯುಕ್ತಿ ಪ್ರದರ್ಶನ ಮಾಡೋ ಸಮಯದಲ್ಲಿ ನಾನೇ ಎಲ್ಲ ಅನ್ನೋ ಅಹಂ ಬಂದಿರುತ್ತೆ. ಅಹಂಕಾರ ಯಾರಿಗೆ ಇದ್ರೂ ಅದು ಶ್ರೇಯಸ್ಸಲ್ಲ. ಅಹಂಕಾರದಿಂದ ವರ್ತಿಸೋ ವ್ಯಕ್ತಿಗಳನ್ನ ಎಲ್ಲರೂ ದೂರ ಇಡ್ತಾರೆ. ಇದಕ್ಕೆ ಮಹಾಭಾರತದ ಕಾಲದಲ್ಲಿ ಬರೋ ಸುದರ್ಶನ ಚಕ್ರವು ಹೊರತಾಗಿಲ್ಲ. ಅಷ್ಟಕ್ಕೂ ಯಾವಾಗಲೂ ಶಾಂತರೂಪನಾಗಿ ಇರೋ ಹನುಮಂತ ಸುದರ್ಶನ ಚಕ್ರಕ್ಕೆ ಹೇಗೆ ಬುದ್ಧಿ ಕಲಿಸಿದ್ದಾನೆ ಗೊತ್ತಾ? ಹನುಮಂತ ಬರೀ ಸುದರ್ಶನ ಚಕ್ರಕ್ಕೆ ಮಾತ್ರವಲ್ಲ, ಗರುಡ್ಮಂತನಿಗೆ ಜೊತೆಗೆ ಸತ್ಯಭಾಮೆಗೂ ಏಕಕಾಲದಲ್ಲಿ ಮೂವರ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸಿದ್ದಾನೆ. ಅದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸುದರ್ಶನ ಚಕ್ರ ವಿಷ್ಣುಮೂರ್ತಿಯ ಆಯುಧ. ಶ್ರೀಕೃಷ್ಣನ ಅವತಾರದಲ್ಲಿರೋ ವಿಷ್ಣುಮೂರ್ತಿಗೆ ಅನೇಕ ಸಂದರ್ಭಗಳಲ್ಲಿ ಸುದರ್ಶನ ಚಕ್ರ ಸಹಾಯ ಮಾಡಿದೆ. ಒಮ್ಮೆ ಇಂದ್ರನ ವಜ್ರಾಯುಧವನ್ನೇ ಈ ಸುದರ್ಶನ ಚಕ್ರ ಸೋಲಿಸಿತ್ತು. ಇದರಿಂದ ಸುದರ್ಶನ ಚಕ್ರಕ್ಕೆ ನಾನೇ ಬಲಶಾಲಿ ಅನ್ನೋ ಅಹಂಕಾರ ಮೂಡುತ್ತೆ. ಎಲ್ಲರಿಗಿಂತ ಶಕ್ತಿವಂತ ಅನ್ನೋ ಭ್ರಮೆಯಲ್ಲಿರುತ್ತೆ ಈ ಸುದರ್ಶನ ಚಕ್ರ. ಹೀಗಿದ್ದ ಸುದರ್ಶನ ಚಕ್ರ ಶ್ರೀಕೃಷ್ಣನ ಬಳಿ ತೆರಳಿ ಒಂದು ಪ್ರಶ್ನೆ ಕೇಳುತ್ತೆ. ಹೇ ಪ್ರಭು, ಈ ಪ್ರಪಂಚದಲ್ಲಿ ನನಗಿಂತಲೂ ಯಾರಾದರೂ ಶಕ್ತಿವಂತರು ಇದ್ದಾರಾ ಅಂತ ಪ್ರಶ್ನೆ ಕೇಳುತ್ತೆ. ಹೀಗೆ ಪ್ರಶ್ನೆ ಕೇಳುವ ಸಮಯದಲ್ಲಿ ಶ್ರೀಕೃಷ್ಣ ತನ್ನ ಅರ್ಧಾಂಗಿ ಸತ್ಯಭಾಮೆ ಜೊತೆ ಇರ್ತಾರೆ. ಶ್ರೀಕೃಷ್ಣ ತನಗಾಗಿ ಸ್ವರ್ಗದಿಂದ ಪಾರಿಜಾತ ಪುಷ್ಪವನ್ನ ತಂದಿದ್ದು ನಾನು ಜಗತ್ತಿನಲ್ಲಿರುವ ಎಲ್ಲರಿಗಿಂತ ಸೌಂದರ್ಯವತಿ ಅನ್ನೋ ಅಹಂ ಇರುತ್ತೆ. ತ್ರೇತಾಯುಗದಲ್ಲಿ ನಿಮಗೆ ಅರ್ಧಾಂಗಿಯಾಗಿದ್ದ ಸೀತಾದೇವಿ ನನಗಿಂತಲೂ ಸೌಂದರ್ಯವತಿಯ ಅಂತ ಶ್ರೀಕೃಷ್ಣನ ಸತ್ಯಭಾಮೆ ಕೇಳ್ತಾಳೆ. ಈ ಮಾತಿನಿಂದ ಶ್ರೀಕೃಷ್ಣನಿಗೆ ಸತ್ಯಭಾಮೆಯ ಮಾತಿನಲ್ಲಿದ್ದ ದುರಹಂಕಾರ ಎದ್ದು ಕಾಣುತ್ತೆ. ಇದೇ ಸಮಯದಲ್ಲಿ ಗರುಡ್ಮಂತನು ಕೂಡ ಶ್ರೀಕೃಷ್ಣನ ಮುಂದೆ ಬಂದು ನಿಲ್ಲುತ್ತಾನೆ. ಗರುಡ್ಮಂತ ವಿಷ್ಣುವಿನ ವಾಹನ. ವಿಷ್ಣುವಿನ ಅವತಾರದಲ್ಲಿದ್ದ ಶ್ರೀಕೃಷ್ಣ ತಾನು ಇಲ್ಲದೆ ಎಲ್ಲಿಯೂ ಹೋಗೋದಿಲ್ಲ ಅನ್ನೋ ಭ್ರಮೆಯಲ್ಲಿರುತ್ತಾನೆ. ನನ್ನಷ್ಟು ವೇಗವಾಗಿ ಯಾರು ಹಾರಲಾರರು ಅಂತ ಅಂದುಕೊಂಡಿರ್ತಾನೆ. ಹೀಗಾಗಿ ಗರುಡ್ಮಂತ ಶ್ರೀಕೃಷ್ಣನನ್ನ ಒಂದು ಪ್ರಶ್ನೆ ಕೇಳ್ತಾನೆ. ಹೇ ದೇವ, ಈ ಪ್ರಪಂಚದಲ್ಲಿ ನನಗಿಂತಲೂ ವೇಗವಾಗಿ ಯಾರು ಹಾರ್ತಾರೆ ಹೇಳಿ ಎಂದು ಕೇಳ್ತಾನೆ. ಸುದರ್ಶನ ಚಕ್ರ, ಸತ್ಯಭಾಮೆ ಹಾಗೂ ಗರುಡ್ಮಂತರಿಂದ ಬಂದ ಈ ಪ್ರಶ್ನೆಗಳನ್ನ ಗಮನಿಸಿದ ಶ್ರೀಕೃಷ್ಣ ಈ ಮೂವರಿಗೂ ಅಹಂಕಾರ ಹೆಚ್ಚಿದ್ದು ಇವರ ಅಹಂಕಾರಕ್ಕೆ ಪಾಠ ಕಲಿಸಬೇಕು ಅಂತ ಕೃಷ್ಣ ನಿರ್ಧರಿಸ್ತಾನೆ. ಈ ಕೆಲಸಕ್ಕಾಗಿ ಕೃಷ್ಣ ಹನುಮಂತನ ಸಹಾಯಕ್ಕೆ ಮೊರೆ ಹೋಗ್ತಾನೆ. ಎಲ್ಲರಿಗಿಂತ ಮೊದಲಾಗಿ ಗರುಡ್ಮಂತನ ಅಹಂಕಾರಕ್ಕೆ ಪಾಠ ಕಲಿಸಬೇಕು ಅಂತ ಯೋಚಿಸಿ ಗರುಡ್ಮಂತನಿಗೆ ಹನುಮಂತನನ್ನ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಹನುಮಂತ ಮಲೆಯ ಪರ್ವತದ ಮೇಲೆ ಕೂತು ಧ್ಯಾನ ಮಾಡ್ತಿರ್ತಾನೆ. ಅಲ್ಲಿಗೆ ಹೋಗಿ ಶ್ರೀಕೃಷ್ಣ ನಿಮ್ಮನ್ನ ಕರೆಯುತ್ತಿದ್ದಾನೆ ಅಂತ ಹೇಳು ಎಂದು ಗರುಡ್ಮಂತನಿಗೆ ಶ್ರೀಕೃಷ್ಣ ಹೇಳ್ತಾನೆ. ಅಲ್ಲದೆ ತಾನು ಶ್ರೀರಾಮನೆಂದು, ಸೀತಾಪಹರಣ ನಡೆದಿದೆ ಎಂದು, ಹನುಮಂತನಿಗಾಗಿ ತಾನು ಎದುರು ನೋಡುತ್ತಿದ್ದೇನೆ ಎಂದು ಹೇಳಿ ಕರೆದುಕೊಂಡು ಬಾ ಎಂದು ಶ್ರೀಕೃಷ್ಣ ಗರುಡ್ಮಂತನಿಗೆ ಆದೇಶಿಸ್ತಾನೆ. ಗರುಡ್ಮಂತ ಹೊರಟು ಹೋದ ನಂತರ ಪಕ್ಕದಲ್ಲೇ ಇದ್ದ ಸತ್ಯಭಾಮೆಯ ಕಡೆ ತಿರುಗಿ, ನೀನು ಸೀತಾಮಾತೆಯ ಹಾಗೆ ಅಲಂಕಾರ ಮಾಡಿಕೊ, ಇವತ್ತು ಶ್ರೀರಾಮ ಹಾಗೂ ಸೀತೆಯನ್ನ ನೋಡೋದಕ್ಕೆ ಒಬ್ಬ ಮಹಾನ್ ಭಕ್ತ ಬರ್ತಾನೆ ಅಂತ ಶ್ರೀಕೃಷ್ಣ ಸತ್ಯಭಾಮೆಗೆ ಹೇಳ್ತಾನೆ. ಬಳಿಕ ಕೃಷ್ಣ ಸುದರ್ಶನ ಚಕ್ರದ ಕಡೆ ಬಂದು ಹೇಳ್ತಾನೆ, ದ್ವಾರಕೆಯ ಹೊರಗೆ ನಿಂತು ನನ್ನ ಅನುಮತಿ ಇಲ್ಲದೆ ಯಾರು ಒಳಗೆ ಬರಬಾರದು ಅಂತ ಸುದರ್ಶನ ಚಕ್ರಕ್ಕೆ ಶ್ರೀಕೃಷ್ಣ ಆದೇಶ ಮಾಡ್ತಾನೆ. ಕೃಷ್ಣ ಹೀಗೆ ಹೇಳಿದ ಮೇಲೆ ಗರುಡ್ಮಂತ, ಸತ್ಯಭಾಮೆ ಹಾಗೂ ಸುದರ್ಶನ ಚಕ್ರ ಅವರವರ ಕೆಲಸಗಳಲ್ಲಿ ಮಗ್ನರಾಗಿ ಹೋಗ್ತಾರೆ. ಇತ್ತ ಮಲೆಯ ಪರ್ವತ ತಲುಪಿದ ಗರುಡ್ಮಂತ ತಪಸ್ಸು ಮಾಡ್ತಿದ್ದ ಹನುಮಂತನಿಗೆ ನಮಿಸಿ ಶ್ರೀಕೃಷ್ಣನ ವಿಷಯವನ್ನ ತಲುಪಿಸ್ತಾನೆ. ಶ್ರೀಕೃಷ್ಣನೇ ಶ್ರೀರಾಮನೆಂದು ಗರುಡ್ಮಂತ ಹೇಳ್ತಾನೆ. ಶ್ರೀಕೃಷ್ಣ ಹೇಳಿದ ಗುರುತುಗಳನ್ನ ಗರುಡ್ಮಂತ ಹನುಮಂತನಿಗೆ ಹೇಳ್ತಾನೆ. ಶ್ರೀರಾಮನ ಹೆಸರು ಕೇಳ್ತಿದ್ದಂತೆ ಹನುಮಂತ ಭಾವೋದ್ವೇಗಕ್ಕೆ ಒಳಗಾಗ್ತಾನೆ. ಶ್ರೀರಾಮನನ್ನ ಭೇಟಿಯಾಗೋದಕ್ಕೆ ಹನುಮಂತ ಸಿದ್ಧನಾಗ್ತಾನೆ. ಇದೇ ಸಮಯದಲ್ಲಿ ಗರುಡ್ಮಂತ ಹನುಮಂತನಿಗೆ ಹೇಳ್ತಾನೆ, ಹನುಮ, ನೀವು ನನ್ನ ಬೆನ್ನ ಮೇಲೆ ಕುಳಿತುಕೊಳ್ಳಿ, ನಾನು ನಿಮ್ಮನ್ನ ದ್ವಾರಕೆಗೆ ಕರೆದುಕೊಂಡು ಹೋಗ್ತೇನೆ. ನೀವೊಬ್ಬರೇ ಹೋದಲ್ಲಿ ತುಂಬಾ ಆಲಸ್ಯವಾಗುತ್ತೆ. ಹೀಗಾಗಿ ನಾನು ನಿಮ್ಮನ್ನ ಅತಿ ವೇಗವಾಗಿ ಕರೆದುಕೊಂಡು ಹೋಗ್ತೀನಿ ಅಂತ ಗರುಡ್ಮಂತ ಹನುಮಂತನಿಗೆ ಹೇಳ್ತಾನೆ. ಹೀಗೆ ಹೇಳಿದ ಗರುಡ್ಮಂತನನ್ನ ಹನುಮಂತ ದೀನವಾಗಿ ನೋಡ್ತಾನೆ. ಬಳಿಕ ಹನುಮಂತ, ನೀನು ಮುಂದೆ ಹೋಗು ಗರುಡ, ನಾನು ನಿನ್ನ ಹಿಂದೆ ಬರ್ತೇನೆ ಎಂದು ಹೇಳ್ತಾನೆ. ಈ ಮಾತು ಕೇಳಿದ ಗರುಡ ವೇಗವಾಗಿ ಹಾರುತ್ತಾ ದ್ವಾರಕೆಯನ್ನ ತಲುಪ್ತಾನೆ. ಗರುಡ್ಮಂತ ದ್ವಾರಕೆಯನ್ನ ತಲುಪೋದಕ್ಕೂ ಮೊದಲೇ ಹನುಮಂತ ದ್ವಾರಕೆಗೆ ಬಂದು ತಲುಪಿರುತ್ತಾನೆ. ಇತ್ತ ಗರುಡ್ಮಂತನಿಗೆ ಆಶ್ಚರ್ಯವಾಗುತ್ತೆ. ಅಲ್ಲದೆ ನನಗಿಂತಲೂ ಮೊದಲು ಹನುಮಂತ ದ್ವಾರಕೆಯನ್ನ ಹೇಗೆ ತಲುಪಿದ್ದಾನೆ ಎಂಬ ಪ್ರಶ್ನೆ ಮೂಡುತ್ತೆ. ಇಷ್ಟು ದೂರ ಇಷ್ಟು ವೇಗವಾಗಿ ಬರೋದಕ್ಕೆ ನನಗೆ ಸುಸ್ತಾಗಿ ಹೋಗಿದೆ. ಹೀಗಿದ್ದಾಗ ಹನುಮಂತ ನನಗಿಂತಲೂ ವೇಗವಾಗಿ ಹೇಗೆ ಬಂದ ಅಂತ ಗರುಡನಿಗೆ ಆಶ್ಚರ್ಯವಾಗುತ್ತೆ. ಇದರಿಂದ ನಾನೇ ವೇಗವಾಗಿ ಹಾರಬಲ್ಲೆ ಅನ್ನೋ ಗರುಡ್ಮಂತನ ಅಹಂಕಾರ ಅಲ್ಲಿಗೆ ಉಡುಗಿ ಹೋಗುತ್ತೆ.
ಇನ್ನು ಹನುಮಂತನನ್ನ ಕಂಡ ಕೂಡಲೇ ಶ್ರೀಕೃಷ್ಣ ಕೇಳ್ತಾನೆ, ಹೇ ಹನುಮಂತ, ನೀನು ಒಳಗೆ ಹೇಗೆ ಬಂದೆ? ನಿನ್ನನ್ನ ಯಾರು ತಡೀಲಿಲ್ವಾ ಅಂತ ಶ್ರೀಕೃಷ್ಣ ಹನುಮಂತನನ್ನ ಕೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಹೌದು ಸ್ವಾಮಿ, ಒಳಗೆ ಬರುವಾಗ ನನ್ನನ್ನ ಸುದರ್ಶನ ಚಕ್ರ ತಡೆಯುವ ಪ್ರಯತ್ನ ಮಾಡ್ತು. ಅದರ ಜೊತೆ ಕಾಳಗಕ್ಕೆ ನಿಂತ್ರೆ ನಿಮ್ಮನ್ನ ಭೇಟಿಯಾಗೋದಕ್ಕೆ ತಡವಾಗುತ್ತೆ ಅಂತ ಸುದರ್ಶನ ಚಕ್ರವನ್ನ ನುಂಗಿಬಿಟ್ಟೆ ಅಂತ ಹನುಮಂತ ಹೇಳ್ತಾನೆ. ಹೀಗೆ ಹೇಳುವಾಗ ತನ್ನ ಬಾಯಿಂದ ಸುದರ್ಶನ ಚಕ್ರವನ್ನ ತೆಗೆದು ಶ್ರೀಕೃಷ್ಣನಿಗೆ ತೋರಿಸ್ತಾನೆ. ಇದನ್ನ ನೋಡಿದ ಸುದರ್ಶನ ಚಕ್ರ ತನ್ನ ತಪ್ಪಿನ ಅರಿವಾಗಿ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಮರುಕ ಪಡುತ್ತೆ. ಎಷ್ಟು ಅಹಂಕಾರದಿಂದ ವರ್ತಿಸಿದೆ ಅಂತ ಅರ್ಥ ಮಾಡಿಕೊಂಡು ತನ್ನ ತಪ್ಪಿನ ಅರಿವಾಗಿ ಶ್ರೀಕೃಷ್ಣ ನನ್ನನ್ನ ಕ್ಷಮಿಸು ಅಂತ ಕೇಳಿಕೊಳ್ಳುತ್ತೆ. ಹೀಗೆ ಮಾತನಾಡುವ ಸಮಯದಲ್ಲಿ ಸೀತಾದೇವಿಯ ರೂಪದಲ್ಲಿದ್ದ ಸತ್ಯಭಾಮೆಯನ್ನ ಹನುಮಂತ ನೋಡಿ ಶ್ರೀಕೃಷ್ಣನನ್ನ ಕೇಳ್ತಾನೆ, ಸ್ವಾಮಿ, ನಾನು ನಿಮ್ಮ ಹತ್ತಿರ ಬರೋದಕ್ಕೆ ತಡವಾಯಿತೆ. ಅಷ್ಟಕ್ಕೂ ನಿಮ್ಮ ಪಕ್ಕದಲ್ಲಿ ಕೂತಿರೋ ಈ ದಾಸಿ ಯಾರು? ಸೀತಾದೇವಿ ಎಲ್ಲಿ ಅಂತ ಶ್ರೀಕೃಷ್ಣನನ್ನ ಹನುಮಂತ ಕೇಳ್ತಾನೆ. ಈ ಮಾತು ಹನುಮಂತನ ಬಾಯಿಂದ ಬರ್ತಿದ್ದಂತೆ ಸತ್ಯಭಾಮೆ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ. ಶ್ರೀಕೃಷ್ಣ ಪಾರಿಜಾತ ಪುಷ್ಪವನ್ನ ತನಗೆ ತಂದು ಕೊಟ್ಟಿದ್ದು ತಾನೇ ಅತಿ ಸೌಂದರ್ಯವತಿ ಅಂತ ಅಲ್ಲಿಯವರೆಗೂ ಅಂದುಕೊಂಡಿರ್ತಾಳೆ. ಆದ್ರೆ ಹನುಮಂತನ ಬಾಯಿಂದ ಬಂದ ಮಾತಿನಿಂದ ಸತ್ಯಭಾಮೆಯ ದುರಹಂಕಾರ ಕೂಡ ನಶಿಸಿ ಹೋಗುತ್ತೆ. ಹೀಗೆ ಶ್ರೀಕೃಷ್ಣ ಗರುಡ್ಮಂತ, ಸುದರ್ಶನ ಚಕ್ರ ಹಾಗೂ ಸತ್ಯಭಾಮೆಯ ಅಹಂಕಾರವನ್ನ ಹನುಮಂತನ ಸಹಾಯದಿಂದ ದೂರ ಮಾಡ್ತಾನೆ. ಭಗವಂತನಿಗೂ ಹಾಗೂ ಭಕ್ತನಿಗೂ ಅಹಂಕಾರ ಅನ್ನೋದು ಅಡ್ಡಗೋಡೆಯಾಗಿ ಯಾವತ್ತಿಗೂ ಇರಬಾರದು. ಇದಕ್ಕಾಗಿ ನಿಮ್ಮಗಳ ಅಹಂಕಾರವನ್ನ ದೂರ ಮಾಡುವ ಅವಶ್ಯಕತೆ ಎದುರಾಯಿತು ಅಂತ ಶ್ರೀಕೃಷ್ಣ ಮೂವರಿಗೂ ಹೇಳ್ತಾನೆ. ಬಳಿಕ ಹನುಮಂತನನ್ನ ಶ್ರೀಕೃಷ್ಣ ಪ್ರೀತಿಪೂರ್ವಕವಾಗಿ ಅಪ್ಪಿಕೊಂಡು ಬೀಳ್ಕೊಡ್ತಾನೆ. ಒಟ್ಟಾರೆ ಅಹಂಕಾರ ಅನ್ನೋದು ಯಾರಿಗೆ ಇದ್ರೂ ಒಳ್ಳೇದಲ್ಲ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಡೆವೋಷನಲ್ ಟುಡೇಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.